ಹಲೋ ಎವ್ರಿವನ್, ವೆಲ್ಕಮ್ ಟು SPK ಇಂಗ್ಲಿಷ್ ಅಕಾಡೆಮಿ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಸ್ಪೋಕನ್ ಇಂಗ್ಲಿಷ್ ಪಾರ್ಟ್ 4ಗೆ ಸಂಬಂಧಿಸಿರ್ತಕ್ಕಂಥ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರುವಂತಹ ಎಸ್ ಆರ್ ನೋ ಕ್ವಶನ್ ಮತ್ತು WH ಕ್ವಶನ್ಗಳಿಗೆ ಸಂಬಂಧಿಸಿದ ಸುಮಾರು 45 ಪ್ರಶ್ನೆಗಳನ್ನು ನಾನು ಇಲ್ಲಿ ಕನ್ನಡ ಅರ್ಥದೊಂದಿಗೆ ತಮ್ಮ ಜೊತೆಗೆ ಚರ್ಚಿಸ್ತಾ ಇದ್ದೇನೆ. ಇನ್ನೊಂದು, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಡೂ ಮತ್ತು ಡಸ್ ಅಂತಕ್ಕಂಥ ಎರಡು ಹೆಲ್ಪಿಂಗ್ ವರ್ಬ್ ಅಥವಾ ಸಹಾಯಕ ಕ್ರಿಯಾಪದಗಳನ್ನು ನಾವು ಬಳಸ್ತೇವೆ. ಸೊ ಅವುಗಳನ್ನು ನಾವು ನೆಗೆಟಿವ್ ಮತ್ತು ಇಂಟರಾಗೇಟಿವ್ ಸೆಂಟೆನ್ಸ್ಗಳಲ್ಲಿ ಅಂದರೆ ಕ್ವಶನ್ಸ್ಗಳಲ್ಲಿ ಬಳಸ್ತೇವೆ. ಸೊ ಡೂ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಸಬ್ಜೆಕ್ಟಿವ್ ಪ್ಲೂರಲ್ ಆಗಿದ್ದಾಗ ಮತ್ತು ಡಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಸಬ್ಜೆಕ್ಟಿವ್ ಸಿಂಗ್ಯುಲರ್ ಆಗಿದ್ದಾಗ ನಾವಿಲ್ಲಿ ಬಳಸುತ್ತೇವೆ. ಸೊ ಇಲ್ಲಿ ಪ್ರತ್ಯೇಕವಾಗಿ ಡೂಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು, ಡಸ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಬೇರೆ ಬೇರೆಯಾಗಿ ಇಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಜೊತೆಗೆ ಇಲ್ಲಿ ಚರ್ಚಿಸ್ತಾ ಇದ್ದೇನೆ. ಸೊ ಬನ್ನಿ, ಆ ಡೂ ಮತ್ತು ಡಸ್ಗಳನ್ನು ಬಳಸಿ ಪ್ರಶ್ನೆಗಳನ್ನು ಹೇಗೆ ಮಾಡೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಸೊ ತಾವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮೊದಲೇ ಕ್ವಶನ್ ಅನ್ನು ನೋಡೋಣ ನಾವು. ಡು ಐ ಎಂಟರ್ ದ ಕ್ಲಾಸ್ ಅಂದರೆ ನಾನು ತರಗತಿಯನ್ನು ಪ್ರವೇಶಿಸಬಹುದೇ ಅಂತ. ಡು ಯು ಪಾರ್ಟಿಸಿಪೇಟ್ ಇನ್ ದ ಗೇಮ್ಸ್, ನೀನು ಆಟದಲ್ಲಿ ಭಾಗವಹಿಸುತ್ತೀಯಾ. ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ದಿಸ್, ಇದರ ಬಗ್ಗೆ ನಿನಗೆ ಏನಾದರೂ ಗೊತ್ತಿದೆಯೇ. ಡು ದೇ ರಿಟರ್ನ್ ಟುಡೇ, ಅವರು ಇಂದು ಹಿಂದಿರುಗುತ್ತಾರಾ ಅಥವಾ ಅವರು ಇಂದು ಮರಳಿ ಬರುತ್ತಾರಾ. ನಾವು ಡೂಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಕಲಿತಾ ಇದ್ದೇವೆ. ಡು ದ ಸ್ಟೂಡೆಂಟ್ಸ್ ಡೂ ದೇರ್ ಹೋಮ್ವರ್ಕ್ ರೆಗ್ಯುಲರ್ಲಿ, ವಿದ್ಯಾರ್ಥಿಗಳು ದಿನಾಲೂ ಮನೆ ಕೆಲಸ ಮಾಡುತ್ತಾರಾ. ಡು ದ ಬಾಯ್ಸ್ ಫಿನಿಶ್ ದೇರ್ ಪ್ರಾಜೆಕ್ಟ್ ಸೂನ್, ವಿದ್ಯಾರ್ಥಿಗಳು ತಮ್ಮ ಯೋಜನಾ ಕಾರ್ಯವನ್ನು ಬೇಗನೆ ಮುಗಿಸುತ್ತಾರಾ. ಡು ದ ಟೀಚರ್ಸ್ ಅಟೆಂಡ್ ದ ಕ್ಲಾಸಸ್ ಟೈಮ್ಲಿ, ಶಿಕ್ಷಕರು ತರಗತಿಗಳಿಗೆ ಸರಿಯಾದ ಸಮಯಕ್ಕೆ ಹಾಜರಾಗುತ್ತಾರಾ. ಡು ದ ಲೇಬರರ್ಸ್ ವರ್ಕ್ ಪ್ರಾಪರ್ಲಿ, ಕೆಲಸಗಾರರು ಸರಿಯಾಗಿ ಕೆಲಸ ಮಾಡುತ್ತಾರಾ. ಡು ದ ಚಿಲ್ಡ್ರನ್ ಸ್ಪೀಕ್ ಟ್ರುತ್, ಮಕ್ಕಳು ಸತ್ಯವನ್ನ ಮಾತನಾಡುತ್ತಾರಾ. ಡು ಯು ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ಸ್, ನೀನು ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ. ವೇರ್ ಡು ಯು ಪ್ಲೇ ಕ್ರಿಕೆಟ್, ನೀವು ಅಥವಾ ನೀನು ಕ್ರಿಕೆಟ್ ಆಟವನ್ನು ಎಲ್ಲಿ ಆಡುತ್ತೀ ಅಥವಾ ಆಡುತ್ತೀರಿ. ವೆನ್ ಡು ದೇ ಪ್ಲಾಂಟ್ ದ ಟ್ರೀಸ್, ಅವರು ಸಸಿಗಳನ್ನು ಯಾವಾಗ ನೆಡುತ್ತಾರೆ. ಈಗ ನಾವು WH ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ವಿಚ್ ಬುಕ್ಸ್ ಡೂ ದ ಸ್ಟೂಡೆಂಟ್ಸ್ ಡಿಮ್ಯಾಂಡ್, ವಿದ್ಯಾರ್ಥಿಗಳು ಯಾವ ಪುಸ್ತಕಗಳನ್ನು ಬೇಡುತ್ತಾರೆ. ವಾಟ್ ಡು ದೀಸ್ ವುಮೆನ್ ನೀಡ್, ಈ ಮಹಿಳೆಯರಿಗೆ ಏನು ಬೇಕಾಗಿದೆ, ಈ ಮಹಿಳೆಯರಿಗೆ ಏನು ಅವಶ್ಯಕತೆ ಇದೆ. ವೈ ಡು ದ ಮ್ಯೂಸಿಷಿಯನ್ಸ್ ವಿಸಿಟ್ ಅವರ್ ಸ್ಕೂಲ್, ಸಂಗೀತಗಾರರು ನಮ್ಮ ಶಾಲೆಗೆ ಏಕೆ ಭೇಟಿ ನೀಡುತ್ತಾರೆ. ಹೂ ಡು ಯು ವಾಂಟ್ ಟು ಮ್ಯಾರಿ, ನೀನು ಯಾರನ್ನು ಮದುವೆಯಾಗುತ್ತೀ. ಹೂ ಸ್ಟೋರೀಸ್ ಡೂ ದ ಇಂಡಿಯನ್ಸ್ ರೀಡ್ ಮೋರ್, ಭಾರತೀಯರು ಹೆಚ್ಚಾಗಿ ಯಾರ ಕಥೆಗಳನ್ನು ಓದುತ್ತಾರೆ. ವೈ ಡು ದ ರಿಚ್ ಪೀಪಲ್ ಎಕ್ಸ್ಪೆಂಡ್ ಮನಿ ಲ್ಯಾವಿಸ್ಲಿ,
ಶ್ರೀಮಂತರು ಹಣವನ್ನ ಯಾಕೆ ಯಥೇಚ್ಛವಾಗಿ ಅಥವಾ ದುಂದು ವೆಚ್ಚವಾಗಿ ಖರ್ಚು ಮಾಡುತ್ತಾರೆ? When do the teachers conduct the tests? ಶಿಕ್ಷಕರು ಯಾವಾಗ ಪರೀಕ್ಷೆಗಳನ್ನು ನಡೆಸುತ್ತಾರೆ? How far do your parents walk daily? ನಿಮ್ಮ ತಂದೆ ತಾಯಿಗಳು ದಿನಾಲು ಎಷ್ಟು ದೂರ ನಡೆಯುತ್ತಾರೆ? How many children do they have? ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? ಇಲ್ಲಿವರೆಗೆ ನಾವು ಡೂ ಅನ್ನ ಬಳಸಿ ಎಸ್ ಆರ್ ನೋ ಕ್ವಶನ್ಸ್ಗಳನ್ನು ಮತ್ತು WH ಕ್ವಶನ್ಸ್ಗಳನ್ನು ಕಲಿತೇವೆ. ಸೊ ಈಗ ಸಿಂಗುಲರ್ ಸಬ್ಜೆಕ್ಟ್ನೊಂದಿಗೆ ಬಳಸುವಂಥ ಡಸ್ ಅನ್ನುವಂಥ ಸಹಾಯಕ ಕ್ರಿಯಾಪದಗಳನ್ನು ಬಳಸಿಕೊಂಡು ಈಗ ನಾವು ಏನು ಮಾಡೋಣ ಅಂತಂದರೆ ಎಸ್ ಆರ್ ನೋ ಕ್ವಶನ್ಸ್ಗಳನ್ನು ಕಲಿಯೋಣ. ಅಂದರೆ ಡಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಕೇವಲ ನಾವು ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ದಾಗ ನಾವಿಲ್ಲಿ ಬಳಸ್ತೇವೆ. ಸೊ ಇಲ್ಲಿ ಕೂಡ ರವಿ ಅನ್ನುವಂಥದ್ದು ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ಡಸ್ ಅನ್ನ ಬಳಸ್ತೇವೆ. ನೋಡೋಣ. ಡಸ್ ರವಿ ಕ್ಯಾರಿ ದಿಸ್ ಬ್ಯಾಗ್? ಈ ಬ್ಯಾಗ್ ಅನ್ನು ರವಿ ಹೊರುತ್ತಾನೆಯೇ? ಡಸ್ ಹಿ ಲೈಕ್ ಈಟಿಂಗ್ ಫಾಸ್ಟ್ ಫುಡ್? ಅವನು ತ್ವರಿತ ಆಹಾರ ತಿನ್ನಲು ಇಚ್ಛಿಸುತ್ತಾನೆಯೇ? Does he know how to prepare coffee? ಕಾಫಿ ತಯಾರಿಸುವುದು ಹೇಗೆಂದು ಅವಳಿಗೆ ಗೊತ್ತಿದೆಯೇ? Does he finish her homework? ಅವಳು ತನ್ನ ಮನೆಗೆಲಸವನ್ನು ಮುಗಿಸುತ್ತಾಳೆಯೇ? Does it move in the mud? ಇದು ಕೆಸರಿನಲ್ಲಿ ಚಲಿಸುತ್ತದೆಯೇ? Does the dog chase the wild animals? ನಾಯಿಯು ಕ್ರೂರ ಪ್ರಾಣಿಗಳನ್ನು ಬೆನ್ನಟ್ಟುತ್ತದೆಯೇ? Does the peon ring the bell timely? ಜವಾನನು ಗಂಟೆಯನ್ನು ಸರಿಯಾದ ಸಮಯಕ್ಕೆ ಬಾರಿಸುತ್ತಾನೆಯೇ? Does the cook fry the fish? ಅಡುಗೆಯವನು ಮೀನನ್ನು ಹುರಿಯುತ್ತಾನೆಯೇ ಅಥವಾ ಕರಿಯುತ್ತಾನೆಯೇ? Does the farmer harvest the crops today? ರೈತನು ಇಂದು ಬೆಳೆಯ ರಾಶಿಯನ್ನು ಮಾಡುತ್ತಾನೆಯೇ ಅಥವಾ ಬೆಳೆಯನ್ನು ಕಟಾವು ಮಾಡುತ್ತಾನೆಯೇ? Does the monkey jump from one tree to others? ಕೋತಿಯು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿಯುತ್ತದೆಯೇ ಅಥವಾ ಹಾರುತ್ತದೆಯೇ? Does the fisherman throw the net into the river? ಮೀನುಗಾರನು ಬಲೆಯನ್ನು ನದಿಯಲ್ಲಿ ಎಸೆಯುತ್ತಾನೆಯೇ? Does this woman belong to this village? ಈ ಮಹಿಳೆಯು ಈ ಹಳ್ಳಿಗೆ ಸಂಬಂಧಿಸಿದ್ದಾಳೆಯೇ ಅಥವಾ ಈ ಮಹಿಳೆಯು ಈ ಹಳ್ಳಿಯವಳೇ? Does the captain allow the players? ನಾಯಕನು ಆಟಗಾರರಿಗೆ ಅವಕಾಶ ನೀಡುತ್ತಾನೆಯೇ? Does this tree bear the fruits every year? ಈ ಗಿಡವು ಪ್ರತಿ ವರ್ಷ ಹಣ್ಣನ್ನು ಬಿಡುತ್ತದೆಯೇ ಅಥವಾ ಹಣ್ಣನ್ನು ಕೊಡುತ್ತದೆಯೇ? Does the headmaster come to the school regularly? ಮುಖ್ಯ ಗುರುಗಳು ದಿನಾಲು ಶಾಲೆಗೆ ಬರುತ್ತಾರೆಯೇ? Does any vendor sell the vegetables here? ಯಾರಾದರೂ ವ್ಯಾಪಾರಿಗಳು ಇಲ್ಲಿ ತರಕಾರಿಗಳನ್ನು ಮಾರುತ್ತಾರೆಯೇ? Does my son attend the class daily? ನನ್ನ ಮಗನು ದಿನಾಲು ತರಗತಿಗೆ ಹಾಜರಾಗುತ್ತಾನೆಯೇ? Does my friend visit the park every day? ನನ್ನ ಗೆಳೆಯ ದಿನಾಲು ಉದ್ಯಾನವನಕ್ಕೆ ಭೇಟಿ ನೀಡುತ್ತಾನೆಯೇ?
ಸೊ ಈಗ ಡಸ್ ಅನ್ನ ಬಳಸಿ ಸಿಂಗುಲರ್ ಸಬ್ಜೆಕ್ಟ್ ಜೊತೆಗೆ WH ಕ್ವಶನ್ಗಳನ್ನು ಮಾಡುವುದನ್ನು ಹೇಗೆ ಅಂತ ಕಲಿಯೋಣ. ಸೊ ಇಲ್ಲಿ ಡಸ್ ಬಳಸಿದ್ದೇವೆ, ಯಾಕಂದ್ರೆ ಇಲ್ಲಿ ಸಾಮ್ರಾಟ್ ಅನ್ನುವಂಥದ್ದು ಸಿಂಗುಲರ್ ಸಬ್ಜೆಕ್ಟ್ ಆಗಿದೆ. ಡಸ್ ಅನ್ನುವಂಥದ್ದು ಸಿಂಗುಲರ್ ಸಬ್ಜೆಕ್ಟ್ ಜೊತೆಗೆ ನಾವು ಬಳಸ್ತೀವಿ. ನೋಡೋಣ. ವೈ ಡಸ್ ಸಾಮ್ರಾಟ್ ವಾಕ್ ವೈ ಡಸ್ ಸಾಮ್ರಾಟ್ ವೇಕ್ ಅಪ್ ಅರ್ಲಿ ಡೈಲಿ? ಸಾಮ್ರಾಟ್ ಅನ್ನು ದಿನಾಲು ಬೇಗನೆ ಏಳುತ್ತಾನೆ. ವೆನ್ ಡಸ್ ದ ಬಸ್ ರೀಚ್ ಅವರ್ ವಿಲೇಜ್? ಬಸ್ಸು ನಮ್ಮ ಹಳ್ಳಿಗೆ ಯಾವಾಗ ತಲುಪುತ್ತದೆ? ವೇರ್ ಡಸ್ ದ ಹಂಟರ್ ಕಿಲ್ ದ ಅನಿಮಲ್ಸ್? ಬೇಟೆಗಾರನು ಪ್ರಾಣಿಗಳನ್ನು ಎಲ್ಲಿ ಕೊಲ್ಲುತ್ತಾನೆ? ಹೌ ಲಾಂಗ್ ಡಸ್ ಜ್ಯೋತಿ ವಾಕ್ ಇನ್ ದ ಗ್ರೌಂಡ್? ಜ್ಯೋತಿಯು ಮೈದಾನದಲ್ಲಿ ಎಲ್ಲಿವರೆಗೆ ನಡೆಯುತ್ತಾಳೆ? ವೆನ್ ಡಸ್ ಹಿ ಸ್ವಿಮ್ ಅಕ್ರಾಸ್ ದ ರಿವರ್? ಅವನು ಯಾವಾಗ ನದಿಯಲ್ಲಿ ಈಜಾಡುತ್ತಾನೆ? ವಿಚ್ ಡಿಶ್ ಡಸ್ ರಾಕೇಶ್ ಲೈಕ್? ರಾಕೇಶನು ಯಾವ ತಿನಿಸನ್ನ ಇಷ್ಟಪಡುತ್ತಾನೆ? ವಾಟ್ ಡಸ್ ಅ ಸ್ಟೂಡೆಂಟ್ ಬಾಯ್ ಇನ್ ದ ಮಾರ್ಕೆಟ್? ಆ ವಿದ್ಯಾರ್ಥಿಯು ಮಾರುಕಟ್ಟೆಯಲ್ಲಿ ಏನನ್ನು ಖರೀದಿಸುತ್ತಾನೆ? ಹೂ ಡಸ್ ದ ಟೀಚರ್ ಮೀಟ್ ಇನ್ ದ ವೀಕೆಂಡ್? ವಾರಾಂತದಲ್ಲಿ ಶಿಕ್ಷಕರು ಯಾರನ್ನು ಭೇಟಿ ಮಾಡುತ್ತಾರೆ? Whom does ಪ್ರಿಯಾ ವಾಂಟ್ ಟು ಮ್ಯಾರಿ? ಪ್ರಿಯಾ ಯಾರನ್ನು ಮದುವೆಯಾಗುತ್ತಾಳೆ? How often does it repeat the sound? ಇದು ಶಬ್ದವನ್ನು ಎಷ್ಟು ಬಾರಿ ಪುನರಾವರ್ತಿಸುತ್ತದೆ? Where does this beggar sleep at night? ರಾತ್ರಿಯಲ್ಲಿ ಈ ಭಿಕ್ಷುಕನು ಎಲ್ಲಿ ಮಲಗುತ್ತಾನೆ, ಎಲ್ಲಿ ವಾಸಿಸುತ್ತಾನೆ? Why does the secretary call the people? ಕಾರ್ಯದರ್ಶಿಯು ಜನರನ್ನ ಏಕೆ ಕರೆಯುತ್ತಾನೆ? What does the king announce in the court? ರಾಜನು ಆಸ್ಥಾನದಲ್ಲಿ ಏನನ್ನು ಘೋಷಿಸುತ್ತಾನೆ? Where does the thieves hide in the daytime? ಹಗಲಿನಲ್ಲಿ ಕಳ್ಳರು ಎಲ್ಲಿ ಅಡಗಿರುತ್ತಾರೆ? ಸೊ ಇಲ್ಲಿವರೆಗೂ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಡೂ ಡಸ್ಗಳನ್ನು ಬಳಸಿಕೊಂಡು ಎಸ್ ಆರ್ ನೋ ಕ್ವಶನ್ಸ್ಗಳನ್ನು ಮತ್ತು WH ಕ್ವಶನ್ಸ್ಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಮಾಡುವುದು ಹೇಗೆ ಅನ್ನುವಂಥ ಸುಮಾರು ದಿನನಿತ್ಯದಲ್ಲಿ ಬಳಸುವಂಥ 45 ಕ್ವಶನ್ಸ್ಗಳನ್ನು ನಾನಿಲ್ಲಿ ಕನ್ನಡದೊಂದಿಗೆ ತಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೇನೆ. ಸೊ ಈ ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾಗೂ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಡಿಯೋಗಳು ಕೂಡ SPK ಇಂಗ್ಲೀಷ್ ಅಕಾಡೆಮಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ತಮಗೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಥ ವಿಡಿಯೋ ಬೇಕಂತಂದರೆ SPK ಇಂಗ್ಲೀಷ್ ಅಕಾಡೆಮಿ ಅಂತ ಯೂಟ್ಯೂಬ್ನಲ್ಲಿ ನೀವೇನಾದರೂ ಸರ್ಚ್ ಮಾಡಿದರೆ ಅಲ್ಲಿ ಸಾಕಷ್ಟು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಅಲ್ಲಿ ನಿಮಗೆ ಸಿಗ್ತವೆ. ಮತ್ತು ಆ ಎಲ್ಲ ವಿಡಿಯೋಗಳಲ್ಲಿ ಇಂಗ್ಲೀಷ್ ಜೊತೆಗೆ ಕನ್ನಡ ಭಾಷೆಯನ್ನು ಬಳಸಿ ನಾನು ಇಲ್ಲಿ ವಿವರಣೆಯನ್ನು ನೀಡಿದ್ದೇನೆ. ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.